ಆರ್ಸಿಬಿಯ ಪ್ಲೇ ಆಫ್ ಆಸೆ ಜೀವಂತ. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ. ಆರ್ಸಿಬಿಯ ಪ್ಲೇ ಆಫ್ ಆಸೆ ಜೀವಂತವಾಗಿ ಉಳಿದಿದೆ. ಪ್ಲೇಸಸ್ ಪಡೆ ಸತತ 5ನೇ ಗೆಲುವಿನ ಓಟವನ್ನ ನಡೆಸ್ತಾ ಇದೆ. 5ನೇ ಸ್ಥಾನಕ್ಕೆ ಈಗ ಆರ್ಸಿಬಿ ಪಡೆ ಕಾಲಿಟ್ಟಿದೆ. ನಿನ್ನೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಆರ್ಸಿಬಿ ಸೋಲನ್ನ ಉಳಿಸಿರುವಂತದ್ದು. ಡೆಲ್ಲಿ ಕ್ಯಾಪಿಟಲ್ಸ್ 19.1 ಓವರ್ಗಳಲ್ಲಿ 140ಕ್ಕೆ ಆಲ್ ಔಟ್ ಆಗಿದೆ. ಒಟ್ಟಾರೆ ರಜತ್ ಪಾಟಿದಾರ್ ಸ್ಫೋಟಕ 50ಯನ್ನ ಬಾರಿಸಿದ್ದಾರೆ. ಕ್ಯಾಪಿಟಲ್ಸ್ಗೆ 188 ರನ್ಗಳ ಗುರಿಯನ್ನ ನೀಡಿರುವಂತದ್ದು ಆರ್ಸಿಬಿ. ಐಪಿಎಲ್ 2024ರ 62ನೇ ಪಂದ್ಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ಹಣಾಹಣಿ ನಡೀತಾ ಇರುವಂತದ್ದು. ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೀತಾ ಇರುವ ಈ ಪಂದ್ಯದಲ್ಲಿ ಉಭಯ ತಂಡಗಳ ನಡುವೆ ತೀವ್ರ ಪೈಪೋಟಿ ಕೂಡ ಏರ್ಪಟ್ಟಿದೆ. ಎರಡೂ ತಂಡಗಳು ಪ್ಲೇ ಆಫ್ ರೇಸ್ನಲ್ಲಿ ಉಳಿಯಲು ಯಾವುದೇ ಬೆಲೆ ತೆತ್ತಾದ್ರೂ ಪಂದ್ಯವನ್ನ ಗೆಲ್ಲಿಸಬೇಕಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ವಿವೇಕ್. ಎಸ್ ವಿವೇಕ್, ಆರ್ಸಿಬಿಯ ಪ್ಲೇ ಆಫ್ ಆಸೆ ಈಗ ಜೀವಂತವಾಗಿ ಉಳಿದಿರುವಂತದ್ದು, ಏನಿದೆ ಒಂದು ಅಪ್ಡೇಟ್ಸ್? ಎಸ್ ಪಲ್ಲವಿ, ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ಆರ್ಸಿಬಿದು 13 ಮ್ಯಾಚ್ ಗಳು ಏನಾಗಿದೆ ಅದರಲ್ಲಿ 6 ಮ್ಯಾಚ್ ಗಳು ಆರ್ಸಿಬಿ ಜಯಗೊಂಡಿದೆ ಮತ್ತು 7 ಮ್ಯಾಚ್ ಗಳು ಸೋತಿರುತ್ತೆ. ಒಟ್ಟಾರೆಯಾಗಿ ನೋಡ್ತಾ ಹೋದ್ರೆ ಅವರ ಪಾಯಿಂಟ್ಸ್ ಟೇಬಲ್ ನಲ್ಲಿ ಅವರು 5ನೇ ಸ್ಥಾನದಲ್ಲಿ ಇರ್ತಾರೆ ಪಲ್ಲವಿ. ಈಗಾಗಲೇ ಅವರ ಬಳಿ 12 ಪಾಯಿಂಟ್ಸ್ ಕೂಡ ಇರುತ್ತೆ. ಅವ್ರ ಮೇಲ್ಗಡೆ ನೋಡ್ತಾ ಹೋದ್ರೆ 4ನೇ ಸ್ಥಾನದಲ್ಲಿ SRH ಕೂಡ ಇರುತ್ತೆ. ಅವ್ರಿಗೆ ಇನ್ನು 2 ಮ್ಯಾಚ್ ಗಳು ಇದೆ. ಅವರು 14 ಪಾಯಿಂಟ್ಸ್ ನಲ್ಲಿರ್ತಾರೆ. ಮತ್ತೆ ಇದಾದ ನಂತರ ಆರ್ಸಿಬಿಗೆ ಇನ್ನೂ ಒಂದು ಮ್ಯಾಚ್ ಕೂಡ ಇದೆ, ಡೂ ಆರ್ ಡೈ ಮ್ಯಾಚ್. ಅದು CSK ಅವರ ಜೊತೆಗೆ. ಅವರು ಕೂಡ 13 ಮ್ಯಾಚ್ ಗಳಾಗಿದೆ. ಸೇಮ್ ಆರ್ಸಿಬಿ ಲೆವೆಲ್ ನಲ್ಲೇ ಇದ್ದಾರೆ. ಅವ್ರದ್ದು 13 ಮ್ಯಾಚ್ ಆಗಿದೆ, ಇವ್ರದ್ದು 13 ಮ್ಯಾಚ್ ಆಗಿದೆ. ಚೆನ್ನೈ ಸೂಪರ್ ಕಿಂಗ್ಸ್ ಅವರು ಈಗ 14 ಪಾಯಿಂಟ್ಸ್ ನಲ್ಲಿ ಇದ್ದಾರೆ. ಆರ್ಸಿಬಿ ಅವರು ಈಗ 12 ಪಾಯಿಂಟ್ಸ್ ನಲ್ಲಿ ಇದ್ದಾರೆ. ಒಂದ್ ವೇಳೆ ಆರ್ಸಿಬಿ ಅವ್ರು ಏನಾದ್ರು ಪ್ಲೇ ಆಫ್ ಗೆ ಹೋಗ್ಬೇಕಂದ್ರೆ CSK ಮೇಲೆ ಇರುವಂತ ಮ್ಯಾಚ್ ಅದು ಡೂ ಆರ್ ಡೈ ಮ್ಯಾಚ್ ಅಂತಾನೆ ಹೇಳ್ಬೋದು ಪಲ್ಲವಿ. ಆ ಮ್ಯಾಚ್ ನಲ್ಲಿ ಒಂದ್ ವೇಳೆ ಆರ್ಸಿಬಿ ಅವ್ರು ಏನಾದ್ರು ಗೆದ್ರು ಕೂಡ ಸಹ 15 ಓವರ್ ಅಥವಾ 16 ಓವರ್ ಈ ರನ್ ರೇಟ್ ಸಿಗುವಂತ ಅಂತರದಲ್ಲೇ ಅವ್ರು ಗೆಲ್ಬೇಕಾಗುತ್ತೆ ಪಲ್ಲವಿ. ನೋಡ್ತಾ ಹೋದ್ರೆ ಒಟ್ಟಾರೆಯಾಗಿ ಪ್ಲೇ ಆಫ್ ಗೆ ಹೋಗ್ಬೇಕಂದ್ರೆ ಅದೊಂದು ಡೂ ಆರ್ ಡೈ ಮ್ಯಾಚ್. ಅದು ಕೂಡ ರನ್ ರೇಟ್ ಮುಖಾಂತರವಾಗಿ ಗೆದ್ರೆ ಮಾತ್ರ ಆರ್ಸಿಬಿಗೆ ಹೋಗುವ ಸಾಧ್ಯತೆ ಇದೆ. ಮತ್ತು ಎಲ್ ಎಸ್ ಜಿ ನೋಡ್ತಾ ಬಂದ್ರೆ ಅವರು ಕೂಡ 12 ಪಾಯಿಂಟ್ ಗಳಲ್ಲಿ ಇದ್ದಾರೆ ಮತ್ತು ಅವರಿಗೂ ಕೂಡ 2 ಮ್ಯಾಚ್ ಗಳಿದೆ. ಅವರು ಆ 2 ಮ್ಯಾಚ್ ಗಳನ್ನು ಸಹ ಕಂಟಿನ್ಯೂ ಆಗಿ ಗೆದ್ದರೆ ಆರ್ಸಿಬಿಗೆ ಯಾವುದೇ ಸ್ಥಾನಮಾನ ಇರೋದಿಲ್ಲ, ಪ್ಲೇ ಆಫ್ ಗೆ ಹೋಗುವ ಆಸೆನೂ ಇರೋದಿಲ್ಲ. ಮತ್ತು ನೋಡ್ತಾ ಹೋದ್ರೆ ಡೆಲ್ಲಿಗೂ ಕೂಡ ಇನ್ನೂ 1 ಮ್ಯಾಚ್ ಕೂಡ ಅವಕಾಶ ಇದೆ. ಅವ್ರು ಕೂಡ ಗೆದ್ರೆ ಕೂಡ ಒಂದ್ ವೇಳೆ ಹೋಗುವ ಸಾಧ್ಯತೆ ಇದೆ. ಯಾಕಂದ್ರೆ ಅವ್ರು ಹೋಗುವ ಸಾಧ್ಯತೆಗಳು ಕಮ್ಮಿ ಕಾಣುತ್ತೆ. ಯಾಕಂದ್ರೆ ಡೆಲ್ಲಿ ಅವರ ಬಳಿ ಮೈನಸ್ ರನ್ ರೇಟ್ ಇರೋದ್ರಿಂದ ಅವ್ರು ಹೋಗುವ ಸಾಧ್ಯತೆ ಕೂಡ ಕಷ್ಟ ಆಗುತ್ತೆ ಪಲ್ಲವಿ. ಮತ್ತೆ ಒಟ್ಟಾರೆಯಾಗಿ ನಿನ್ನೆಯ ಮ್ಯಾಚ್ ನೋಡ್ತಾ ಹೋದ್ರೆ ನಿನ್ನೆ 188 ರನ್ಸ್ ಅನ್ನು ಟಾರ್ಗೆಟ್ ಆಗಿ ನೀಡಿದ್ರು ಆರ್ಸಿಬಿ ಅವರು. ಆರ್ಸಿಬಿ ಅವರ ಮುಂದೆ ಡೆಲ್ಲಿ ಅವ್ರಿಗೂ ಸಹ 9 ಒಟ್ಟಾರೆಯಾಗಿ ಟೋಟಲ್ ಆಗಿ ಆಲ್ ಔಟ್ ಕೂಡ ಆಗಿದ್ರು 19 ಓವರ್ಗೆ. ಮತ್ತು 42 ರನ್ಗಳ ಜಯ ಕೂಡ ಸಿಕ್ಕಿದೆ ಆರ್ಸಿಬಿ. ಈ ಮೂಲಕ ನೋಡ್ತಾ ಹೋದ್ರೆ ಆರ್ಸಿಬಿಗೆ ನಿನ್ನೆ ಕೂಡ ಒಂದು ದೊಡ್ಡ ಮಟ್ಟದ ರನ್ ರೇಟೇ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಪಲ್ಲವಿ. ಮತ್ತೆ ಮೊನ್ನೆಯಿಂದ ನೋಡ್ತಾ ಹೋದ್ರೆ ಕಂಟಿನ್ಯೂ ಆಗಿ ಆರ್ಸಿಬಿಗೆ ಕೂಡ ಮೊದಲನೇದು ಸ್ಟಾರ್ಟಿಂಗ್ ನಲ್ಲಿ ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ